ನಮಸ್ಕಾರ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಬಹಳ ವಿಶೇಷವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮಾಂದಿ ಅನ್ನೋ ಒಂದು ವಿಚಾರ. ಮಾಂದಿ ಅಂದಿದ ತಕ್ಷಣವೇ ಜ್ಯೋತಿಷ್ಯರು ಅದನ್ನು ಬಹಳವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಚಾರವಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಾಂದಿ ಅಂದರೆ ಶನಿಗಿನ್ನ ಭಯಂಕರವಾಗಿರೋದು ಅಂತ ಹೇಳ್ತಾರೆ. ಯಾವ ರೀತಿ ಭಯಂಕರವಾಗಿರುವಂಥದ್ದು ಅಂದರೆ ವಿಶೇಷವಾಗಿ ಆಕಸ್ಮಿಕ ಮರಣ. ಸೊ ಯಾವ ರೀತಿಯಾದಂಥ ಮರಣ? ದುರ್ಮರಣ ಅಂತ ಹೇಳ್ತೇವೆ. ಯಾವ ರೀತಿಯಾದ ದುರ್ಮರಣ ಆಗುತ್ತೆ? ಸಡನ್ನಾಗಿ ಯಾರೋ ಒಬ್ಬರು ಆಕ್ಸಿಡೆಂಟಲ್ಲಿ ತೀರಿ ಹೋದರು ಅಂತ ಹೇಳೋವಂಥದ್ದು. ಇನ್ನು ಕೆಲವರು ಹ್ಯಾಂಗ್ ಮಾಡಿಕೊಂಡು ಸತ್ತೋದ್ರು ಅಂತ ಹೇಳುವಂಥದ್ದು. ಕಾಲು ಜಾರಿ ಬಿದ್ದು ನೀರದಲ್ಲಿ ಕೊಚ್ಕೊಂಡು ಹೋದರು ಅಂತ ಹೇಳುವಂಥದ್ದು. ಈ ಥರ ಅನೇಕ ವಿಚಾರಗಳಲ್ಲಿ ಕೂಡ ಈ ಮಾಂದಿಯನ್ನು ನಾವು ನೋಡ್ತೇವೆ. ಮಾಂದಿ ಅತ್ಯಂತ ಸೂಕ್ಷ್ಮವಾಗಿರುವಂಥ ವಿಚಾರ. ಆದರೆ ಇದ್ರ ಹಿಂದೆ ಇರುವಂಥ ಬಹಳ ಸೀಕ್ರೆಟ್ನ ಯಾರೂ ಬಿಟ್ಕೊಡೋದಿಲ್ಲ. ಯಾಕಪ್ಪ ಸೀಕ್ರೆಟ್ ಅಂತ ಕರಿತಾ ಇದ್ದೀನಿ ಅಂದರೆ ಸೀಕ್ರೆಟ್ ಇರದೆ ಸೀಕ್ರೆಟ್ ಮಾಡೋಕ್ಕೆ, ಹೌದಲ್ವೇ? ಯಾವುದೇ ನಮ್ಮ ಸೀಕ್ರೆಟ್ಸ್ ವಿಚಾರಗಳು, ನಿಮ್ಮ ಮೊಬೈಲ್ನ ಪಾಸ್ವರ್ಡ್ ಇರ್ಬೋದು, ನಿಮ್ಮ ATM ಕಾರ್ಡ್ನ ಪಾಸ್ವರ್ಡ್ ಇರ್ಬೋದು, ಇದು ಸೀಕ್ರೆಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೇವೆ, ಹೌದಲ್ವೇ? ಯಾಕೆ? ನೀವು ಕಷ್ಟಪಟ್ಟಿದಂಥ ಅನೇಕ ವಿಚಾರಗಳು ಅಥವಾ ನಿಮ್ಮ ಸಂಪಾದಿಸಿದಂಥ ಹಣಗಳು ಅದು ಇರೋವಂಥ ಒಂದು ATM ಪಾಸ್ವರ್ಡು ನಿಮಗೆ ಸೀಕ್ರೆಟಾಗಿ ಇರಬೇಕು. ಇದು ಸಾರ್ವಜನಿಕರವಾಗಿ ಗೊತ್ತಾಯಿತು ಅಂದರೆ ಅದು ಬೇರೆಯವರು ಬಳಸ್ಕೊತಾರೆ, ಹೌದಲ್ವಾ? ಅದೇ ರೀತಿಯಾಗಿ ಮಾಂದಿ ವಿಚಾರದಲ್ಲೂ ಕೂಡ ಬಹಳ ಗುಪ್ತವಾಗಿರುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಗುಪ್ತವಾಗಿರೋ ವಿಚಾರ ಯಾತಕ್ಕೆ ಈಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಕೆಲವೊಂದು ವಿಚಾರಗಳನ್ನು ಗುಪ್ತವಾಗಿಟ್ಟಿದ್ರು. ಯಾಕೆ ಅಂದರೆ ಮಿಸ್ಯೂಸ್ ಮಾಡ್ಕೊಬಾರ್ದು ಅಂತ. ಸಂತೋಷ. ಆದರೆ ಬಹಳಷ್ಟು ಜನ ಕಷ್ಟಪಡ್ತಿರೋರು ಕೂಡ ಇದರಿಂದ ಅನುಕೂಲವನ್ನು ಪಡಿಬೋದು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನು ಅನೇಕ ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ ಅಂದ ತಕ್ಷಣ A to Z ವರೆಗೂ ಇರುತ್ತೆ. ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಯಾವುದು ರಿವೀಲ್ ಮಾಡ್ಬೋದು ಅದನ್ನು ಮಾತ್ರ ರಿವೀಲ್ ಮಾಡ್ತೀನಿ. ಕೆಲವು ವಿಚಾರವನ್ನು ನಾನು ಕೂಡ ಗುಪ್ತವಾಗಿ ಇಡ್ತೀನಿ. ಹಾಗಂತೇಳಿ ಏನೋ ಒಂದು ಮಹತ್ವರವಾಗಿರುವಂಥ ವಿಚಾರ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಅವರು ಚೆನ್ನಾಗಿರಬೇಕು ಅಂತಂದರೆ, ರಾಜರು ಚೆನ್ನಾಗಿತ್ತು ಅಂದರೆ ಇಡೀ ಪ್ರಜೆಗಳು ಚೆನ್ನಾಗಿದ್ರು ಅಂತ ಅರ್ಥ. ಅವರು ಚೆನ್ನಾಗಿರೋದಕ್ಕೆ ಜ್ಯೋತಿಷ್ಯಕಾರರು ಈ ಒಂದು ವಿಚಾರವನ್ನು ಅಂದರೆ ಮಾಂದಿ ವಿಚಾರವನ್ನು ಗುಪ್ತವಾಗಿ ಇಡ್ತಾಯಿದ್ರು. ಯಾಕೆ ಗುಪ್ತವಾಗಿ ಇಡ್ತಾಯಿದ್ರು? ಅವರು ರಾಜರು ಚೆನ್ನಾಗಿದ್ದರೆ ರಾಜ ಗುರುಗಳು ಕೂಡ ಚೆನ್ನಾಗಿರ್ತಾಯಿದ್ರು. ಇಲ್ಲಿ ಎಲ್ಲ ಕಡೆ ಒಂದು ಸಣ್ಣ ಸ್ವಾರ್ಥ ಇದ್ದೇ ಇರುತ್ತೆ. ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮ್ಲಿ ಚೆನ್ನಾಗಿರುತ್ತೆ, ಹೌದಲ್ವಾ? ನಾನು ರಿವೀಲ್ ಮಾಡ್ತೀನಿ, ನೀವು ಚೆನ್ನಾಗಿತ್ತು ಅಂದರೆ ನೀವು ನನ್ನ ಹತ್ರ ಬರ್ತೀರ. ಇದು ಕೂಡ ಒಂದು ಸಣ್ಣದಾಗಿರುವಂಥ ಸ್ವಾರ್ಥ ಇದೆ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಮಾಂದಿದ ಅಷ್ಟು ವಿಶೇಷವಾಗಿರುವಂಥ ಸೀಕ್ರೆಟ್ ಅಂತಂದರೆ, ಒಬ್ಬ ರಾಜ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಬಯಸುವಂಥವನು. ಬರೀ ರಾಜನೇ ಅಲ್ಲ, ನೀವು ಕೂಡ, ನಾನು ಕೂಡ, ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಚೆನ್ನ ಅಂದರೆ ಏನು? ಒಬ್ಬೊಬ್ಬರಿಗೆ ಒಂದೊಂದು ಅವಶ್ಯಕತೆ ಇರುತ್ತೆ. ಯಾವ ರೀತಿ? ಒಬ್ಬರು ವಿದ್ಯಾರ್ಥಿ ಆಗಿತ್ತು ಅಂದರೆ ವಿದ್ಯೆಯಲ್ಲಿ ಚೆನ್ನಾಗಿ ಓದಬೇಕು ಅಂತ. ಅದೇ ಟೀಚರ್ ಆಗಿದ್ದರೆ ನಾನು ಟೀಚ್ ಮಾಡೋವಂಥದ್ದು ಚೆನ್ನಾಗಿ ಟೀಚ್ ಮಾಡಬೇಕು, ಇದರಿಂದ ನನಗೆ ಸ್ಯಾಲ್ರಿ ಚೆನ್ನಾಗಿ ಬರಬೇಕು. ಆ ಸ್ಕೂಲ್ ನಡೆಸ್ತಿರೋವಂಥವ್ರಿಗೇನು ಇನ್ನು ಹೆಚ್ಚಿನ ಅಡ್ಮಿಷನ್ ಆಗಬೇಕು, ಜಾಸ್ತಿ ಜನ ಸ್ಟೂಡೆಂಟ್ಸ್ ಬರಬೇಕು. ಆ ಸ್ಟೂಡೆಂಟ್ಸ್ ಬಂತು ಅಂದರೆ ಆ ಸಂಸ್ಥೆ ಅಭಿವೃದ್ಧಿಯನ್ನು ಹೊಂದತ್ತೆ ಅಂತ ಅಲ್ವಾ? ಅದೇ ರೀತಿಯಾಗಿ ಒಬ್ಬ ಚಿಕ್ಕ ತರಕಾರಿ ವ್ಯಾಪಾರದವರು ಕೂಡ ಅವರು ಮಾಡೋದು, ಎಲ್ಲರೂ ಮಾಡುವುದು ಉದರ ನಿಮಿತ್ತಂ, ಹೊಟ್ಟೆಪಾಡಿಗಾಗಿಯೇ ಎಲ್ಲರೂ ಮಾಡೋವಂಥದ್ದು. ಹಣ ಅನ್ನೋದು ಯಾರಿಗೆ ಬೇಡ ಅಂತ ಹೇಳ್ತೇಳಿ? ಒಬ್ಬ
ಶ್ರೀಮಂತನಿಂದ ಹಿಡಿದು ಬಡವ ಅಂತ ನಾವೇನು ಕರಿತೀವಿ ಪ್ರತಿಯೊಬ್ಬರಿಗೂ ಕೂಡ ಬೇಕು, ಇನ್ಕ್ಲೂಡಿಂಗ್ ಕಳ್ಳನಿಗೂ ಕೂಡ ಹಣ ಬೇಕು, ಭಿಕ್ಷೆ ಬೇಡವನಿಗೂ ಕೂಡ ಹಣ ಬೇಕು. ಹಣ ಬೇಡದೇ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ? ಯಾರೂ ಇಲ್ಲ ಅಂತ ಹೇಳ್ತೀನಿ. ಯಾರೋ ಅಲ್ಲಿ ಇಲ್ಲಿ ಒಬ್ಬರು ಅವರು ಬೇರೆ ರೀತಿಯಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರೋರು ಮಾತ್ರ ಹಣ ಬೇಡ ಅಂತ ಹೇಳ್ಬೋದು. ಆದ್ರೆ ಅವ್ರು ಹಣ ಬೇಡ ಅಂದರೂ ಕೂಡ ಪಾದ ಪೂಜೆಗಳು ಅಂತ ಹೇಳಿ ಹಣ ಯಥೇಚ್ಛವಾಗಿ ಅವ್ರ ಹತ್ರ ಹೋಗತ್ತೆ, ಅದು ಬೇರೆ ಬಿಡಿ. ಆದರೆ ಇವಾಗ ಬರೋಣ, ನಿಮಗೆ ಈಗ ಸೀಕ್ರೆಟ್ ಆಗಿರೋ ವಿಚಾರ ತಿಳಿಸ್ತೀನಿ ಅಂತ ಇವರೇನೋ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ. ಸೀಕ್ರೆಟ್ ಇರೋದು ನಿಜವಾದ ಸೀಕ್ರೆಟನ್ನು ಹೇಳ್ತೇನೆ. ಈಗ ಮಾಂದಿ ಅನ್ನೋ ಇನ್ನೊಂದು ಹೆಸರು ಅಂದರೆ ಗುಳಿಕ ಕಾಲ ಅಂತ ಹೇಳ್ತೀವಿ. ನಮಗೆಲ್ಲರಿಗೂ ಗೊತ್ತಿದೆ, ರಾಹುಕಾಲ, ಗುಳಿಕ ಕಾಲ ಅಂತ ಬರುತ್ತೆ. ರಾಹುಕಾಲದಲ್ಲಿ ಏನು ಕೆಲಸವನ್ನು ಮಾಡೋದಿಲ್ಲ, ಹಾಗೆ ಗುಳಿಕ ಕಾಲದಲ್ಲೂ ಏನು ಕೆಲಸವನ್ನು ಮಾಡೋದಿಲ್ಲ. ಹಾಗೆ ಯಮಗಂಟ ಕಾಲ ಅಂತ ಬರುತ್ತೆ. ಈ ಯಮಗಂಟ ಕಾಲದಲ್ಲೂ ಕೂಡ ಏನೂ ಮಾಡೋದಿಲ್ಲ. ಆದರೆ ಅನೇಕ ಮತ್ತೆ ಹೇಳಿದ್ನಲ್ಲ ಸೀಕ್ರೆಟ್ ಅಂತ, ಆ ಸೀಕ್ರೆಟನ್ನು ರಿವೀಲ್ ಮಾಡುವಂಥ ಸಂದರ್ಭ ಬಂದಿದೆ. ನೀವು ಈ ಗುಳಿಕ ಕಾಲದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನೇ ಕೆಲಸ ಮಾಡಿದ್ರೂ ಅದು ಡಬಲ್ ಆಗತ್ತೆ. ಏನು ಡಬಲ್ ಆಗತ್ತೆ ಅಂದರೆ, ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಒಂದು ಸೈಟನ್ನು ರಿಜಿಸ್ಟರ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಗುಳಿಕ ಕಾಲದಲ್ಲಿ ನೀವು ಮನೆಯ ಸೈಟನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಯೋಗ ಬರುತ್ತೆ, ಇನ್ನೊಂದು ಸೈಟನ್ನು ತಗೊಳ್ಳುವಂಥ ಯೋಗ ಬರುತ್ತೆ. ಇದನ್ನು ಬೇಕು ಅಂತಿರೋ ಬೇಡ ಅಂತಿರೋ, ಇಷ್ಟು ದಿನ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಾ? ಇಲ್ಲ. ಅಂದರೆ ಇದು ಗುಪ್ತವಾಗಿತ್ತು. ಆ ಗುಪ್ತವಾಗಿರುವಂಥ ಒಂದು ಸೀಕ್ರೆಟನ್ನು ಸದ್ಯಕ್ಕೆ ಮಾತ್ರ ನಾನು ರಿವೀಲ್ ಮಾಡಿದ್ದೀನಿ. ಹಾಗೆಯೇ ಇನ್ನೇನಾಗತ್ತೆ, ಏನೇ ಮಾಡಿದ್ರೂ ಈ ಗುಳಿಕ ಕಾಲದಲ್ಲಿ ಡಬಲ್ ಆಗತ್ತೆ ಅಂತ ಹೇಳ್ತೀನಿ. ಏನು ಆ ಥರ ಅಂದರೆ, ನೀವೊಂದು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಆ ಇನ್ವೆಸ್ಟ್ಮೆಂಟು ಡಬಲ್ ಆಗೋದಕ್ಕೆ ಅಂದರೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಹಾಗೆಯೇ ಈ ಸಮಯದಲ್ಲಿ ಒಂದು ಎಚ್ಚರಿಕೆನೂ ಹೇಳ್ತಾ ಇದ್ದೀನಿ, ಸಾಲ ಮಾಡಿದ್ರೆ ಸಾಲ ಕೂಡ ಡಬಲ್ ಆಗತ್ತೆ ಅಂತ ಹೇಳ್ತೀನಿ. ನೀವು ಏನೇ ಮಾಡಿ, ಅದಕ್ಕೆ ನೀವು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತಿಲ್ಲ. ಏನೇ ಕೆಲಸ ಮಾಡಿದ್ರೂ ಡಬಲ್ ಆಗೋ ಅಂಥದ್ದು ಆ ಸಮಯದ ಅಥವಾ ಗುಳಿಕ ಕಾಲದ ಒಂದು ಪ್ರಭಾವ ಅಂತ ಹೇಳ್ತೀನಿ. ಹಾಗಿದ್ದಾಗ ನೀವು ಗೋಲ್ಡನ್ನು ತೊಗೊಂಡೋಗಿ ಅಡವಿಡ್ತೀರಾ ಅಂತ ಇಟ್ಕೊಳ್ಳೋಣ, ಅದು ಏನಾಗತ್ತೆ, ಡಬಲ್ ಆಗತ್ತೆ. ಸೊ ನೋಡಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಈ ಒಂದು ಗುಳಿಕ ಕಾಲದಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ತೇವೆ. ಆ ಕೆಲಸಗಳನ್ನು ಮಾಡಿದಾಗ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಡಬಲ್ ಆಗತ್ತೆ, ನೆಗೆಟಿವ್ ಇದ್ದರೆ ನೆಗೆಟಿವ್ ಡಬಲ್ ಆಗತ್ತೆ. ಹಾಗಾಗಿ ನೀವು ಇನ್ನು ಮುಂದೆ ನೀವು ಮಾಡಬೇಕಾಗಿರೋ ಅಂಥದ್ದು, ಗುಳಿಕ ಕಾಲವನ್ನು ನೀವು ಕ್ಯಾಲೆಂಡರ್ಗಳಲ್ಲಿ ನೀವು ನೋಡ್ಕೊಂತು ಅಂತ ಹೇಳಿದ್ರೆ ಅಲ್ಲಿ ಇರುತ್ತೆ. ಅದನ್ನು ನೀವು ಸದ್ವಿನಿಯೋಗ ಮಾಡಿ ಅಂತ ಹೇಳ್ತೇನೆ. ಬೈ ಚಾನ್ಸ್ ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾನು ಹೇಳಿದ್ದನ್ನು ಸಾರಾಸಗಟಾಗಿ ನೀವು ಒಪ್ಕೊಬೇಡಿ, ನೀವು ಅನುಭವಕ್ಕೆ ತಗೊಳ್ಳಿ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಮಾಡಿ. ನೀವು ಮಾಡಿದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಬೈ ಚಾನ್ಸ್ ಯಾರಾದರೂ ಗುಳಿಕ ಕಾಲದಲ್ಲಿ ಮರಣವನ್ನು ಹೊಂದಿದರೆ ಇದು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತಲಿನಲ್ಲಿ ಆಗುವಂಥ ಒಂದು ಪ್ರತಿಯೊಂದು ಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಯಾರಾದರೂ ಗುಳಿಕ ಕಾಲದಲ್ಲಿ ಮರಣವನ್ನು ಹೊಂದಿದರೆ ಶೀಘ್ರವಾಗಿ ನೀವು ಇನ್ನೊಂದು ಮರಣದ ವಾರ್ತೆಯನ್ನು ಕೂಡ ಕೇಳ್ತೀರಾ. ಸಾಮಾನ್ಯವಾಗಿ ನಿಮಗಿದೆಲ್ಲ ಅನುಭವಕ್ಕೆ ಬಂದಿರತ್ತೆ. ಆದರೆ ಇದು ಗುಳಿಕ ಕಾಲದಿಂದ ಆದಂಥ ಸಂದರ್ಭದಲ್ಲಿ ನಿಮಗೆ ಆಗಿದೆ ಅನ್ನೋ ವಿಚಾರ ಮಾತ್ರ ಗೊತ್ತಿರೋದಿಲ್ಲ. ಹಾಗಾಗಿ ಈ ಗುಳಿಕ ಕಾಲದಲ್ಲಿ ಇನ್ನೇನು ಮಾಡ್ಬೋದು, ನೀವೇನಾದರೂ ಯಾರಿಗಾದ್ರೂ ಒಂದು ಸೇವಿಂಗ್ಸ್ ನಿಮ್ಮ ಅಕೌಂಟ್ ಇದ್ದೇ ಇದೆ, ನಿಮ್ಮ ಅಕೌಂಟಲ್ಲಿ ಎಲ್ಲರೂ ಶ್ರೀಮಂತ ಆಗಬೇಕು, ಚೆನ್ನಾಗಬೇಕು ಅಂತ ಆಸೆ ಪಡ್ತೀವ. ನಿಮ್ಮ ಅಕೌಂಟಿಗೆ ಆ ಸಮಯದಲ್ಲಿ ಯಾಕೆ ಹಣವನ್ನು ನೀವು ಡೆಪಾಸಿಟ್ ಮಾಡಬಾರ್ದು? ಯೋಚನೆ ಮಾಡಿ. ನಾನು ಹೇಳ್ತಿರೋದನ್ನು ನಂಬಬೇಡಿ, ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಗೆ ಯಾರೋ ಕೊಡ್ತಾ ಇದ್ದಾರೆ, ಬೇಡಪ್ಪ, ನಿಮ್ಮ ಸ್ಯಾಲ್ರಿ ಬಂದಿದೆ,
ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಅಮೌಂಟನ್ನು ನಿಮ್ಮ ಮನೆಯ ಯಜಮಾನಿ, ನಿಮ್ಮ ಶ್ರೀಮತಿ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಮಗಳಿರ್ಬೋದು, ಇನ್ಯಾರಾದರೂ ಇರ್ಬೋದು, ಅವರ ಅಕೌಂಟ್ಗೆ ನೀವು ಸ್ವಲ್ಪ ಅಮೌಂಟನ್ನು ಯಾಕೆ ಸಂದಾಯ ಮಾಡಬಾರ್ದು? ಮಾಡಿ, ಚಿಂತಿಸಿ, ವಿಶ್ಲೇಷಣೆ ಮಾಡಿ. ಜ್ಯೋತಿಷ್ಯದಲ್ಲಿ ಎಲ್ಲವೂ ಸೂತ್ರಗಳು ಚೆನ್ನಾಗಿದೆ. ಆ ಸೂತ್ರವನ್ನು ನಾವು ಯಾವ ರೀತಿಯಲ್ಲಿ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ. ಹಾಗಾಗಿ ನೀವು ಆ ಒಂದು ಹಣವನ್ನು ನೀವು ಸೇವಿಂಗ್ಸ್ ಮಾಡಬೇಕಾದ್ರೆ ನೀವು ಆ ಸಂದರ್ಭದಲ್ಲಿ ಗುಳಿಕ ಕಾಲದಲ್ಲಿ ನಿಮ್ಮ ಅಕೌಂಟ್ ಅಥವಾ ನಿಮ್ಮ ಬಂಧುಗಳ ಅಕೌಂಟ್ಗೆ ಹಣವನ್ನು ಡೆಪಾಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ವಿಚಾರವನ್ನು ನೀವೊಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಮನೆ ಇರ್ಬೋದು, ಆಭರಣ ಇರ್ಬೋದು, ಇವೆಲ್ಲ ದುಪ್ಪಟ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ತಾನೆ. ಸೊ ಹಾಗಾಗಿ ನಿಮ್ಮ ಆಸೆಯನ್ನು ಈಡೇರಿಸ್ಕೊಬೇಕು ಅಂದರೆ ಪ್ರಕೃತಿ ದತ್ತವಾಗಿ ಬಂದಿರುವಂತಹ, ಸಹಜವಾಗಿ ಬಂದಿರುವಂಥ ಈ ಗುಳಿಕ ಕಾಲವನ್ನು ನೀವು ಬಳಸ್ಕೊಂಡ ಅಂತ ಹೇಳಿದ್ರೆ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ವಿದ್ಯೆಯಲ್ಲಿ ಕೂಡ ಚೆನ್ನಾಗಿ ಆಗಬೇಕು ಅಂದರೆ ನೀವು ಯಾವುದಾದ್ರೂ ಸ್ಕೂಲಿಗೆ ತೊಗೊಂಡು ಹೋಗಿ ಅಡ್ಮಿಷನ್ ಮಾಡ್ತೀರಾ ಅಂತ ಅಂದ್ಕೊಂಡು ಅಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅಡ್ಮಿಷನ್ ಮಾಡೋಕ್ಕೆ ಹೋದರೂ ನಿಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದೆ. ಗುಳಿಕ ಕಾಲದಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ, ನನ್ನ ಮಗುವನ್ನು ಕೂಡ ಚೆನ್ನಾಗಿ ಡಬಲ್ ಆಗಿ ಓದ್ತಾರೆ ಅಂದ್ಕೊಂಡು ಹೋಗಿ ನೀವು ಅಲ್ಲಿ ಹೋಗಿ ಆ ಸಮಯದಲ್ಲಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಫೀಸನ್ನು ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕಟ್ಬಿಟ್ರೆ ನನ್ನ ಮಗಳು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಥವಾ ನನ್ನ ಮಗನ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದು ಆ ರೀತಿ ಅಲ್ಲ. ಇಲ್ಲಿ ನೀವು ಹಣವನ್ನು ಕಟ್ಟಿದ್ದಾಗ ಮತ್ತೆ ಡಬಲ್ ಆಗತ್ತೆ ಅಂದರೆ ಏನರ್ಥ? ಮತ್ತೆ ಇನ್ನೊಂದು ಅವರ ಎಕ್ಸಾಮು ಬರೀಬೇಕಾಗಿ ಬರುತ್ತೆ. ಎಚ್ಚರಿಕೆ ಇರಲಿ. ಈ ಸಂದರ್ಭದಲ್ಲಿ ಮಾತ್ರ ಯಾವುದು ನಕಾರಾತ್ಮಕ, ಯಾವುದು ಸಕಾರಾತ್ಮಕ ವಿಚಾರಗಳು ಅಂತ ಹೇಳಿ ತಿಳ್ಕೊಂಡು ನೀವು ಮಾಡೋದು ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭವನ್ನು ನಿಮಗೆ ಬೇಕಾಗಿರೋ ಮೆಡಿಸಿನ್ಸ್ ತೊಗೊತಾ ಇತ್ತು ಅಂದ್ರೂ ಕೂಡ ನೀವು ಅಲ್ಲೂ ಕೂಡ ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ಮತ್ತೆ ಮೆಡಿಸಿನ್ಸ್ ತೊಗೊತಾ ಇರಬೇಕಾಗತ್ತೆ. ಸಾಲವನ್ನು ಮಾಡೋದಿದ್ರೆ ಖಂಡಿತ ಆ ಸಮಯದಲ್ಲಿ ಸಾಲವನ್ನು ಮಾಡಬೇಡಿ, ಮತ್ತೊಮ್ಮೆ ಸಾಲವನ್ನು ಮಾಡಬೇಕಾಗಿ ಬರುತ್ತದೆ. ಎಲ್ಲೆಲ್ಲಿ ನಿಮಗೆ ಡಬಲ್ ಆಗಬೇಕು ಅಂದ್ರೆ ಯಾವುದು ಡಬಲ್ ಆಗಬೇಕು? ನಿಮ್ಮ ಆರೋಗ್ಯ ಚೆನ್ನಾಗಾಗಬೇಕು ಅಥವಾ ನಿಮ್ಮ ಹಣ ಬರುವಂಥದ್ದು, ನಿಮ್ಮ ಜ್ಞಾನ ಬರುವಂಥದ್ದು. ಅಂದರೆ ಯಾರಾದರೂ ಟೀಚರು ಪ್ರಾರಂಭ ಮಾಡಬೇಕಾದ್ರೆ ವಿದ್ಯೆಯನ್ನು ಅವತ್ತು ಯಾಕೆ ಪ್ರಾರಂಭ ಮಾಡಬಾರದು ಅಲ್ಲವೇ? ಸೊ ಅಂದರೆ ಆ ಜ್ಞಾನದ ದೃಷ್ಟಿ ಡಬಲ್ ಆಗತ್ತೆ. ಇಲ್ಲಿ ಬರೀ ಹಣ ಅಂತ ಮಾತ್ರ ಅನ್ಕೊಬೇಡಿ. ಯಾವುದೇ ವಿಚಾರಗಳಲ್ಲೂ ಕೂಡ ಒಂದು ಗಿಡವನ್ನು ನೆಡ್ತಾ ಇದ್ದೀರಾ ಅಂತಲೂ ಇಟ್ಕೊಳ್ಳೋಣ, ಒಂದು ಸಾಕು ಪ್ರಾಣಿಯನ್ನು ತಂದು ಮನೆಗೆ ಇಟ್ಕೊತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಬರೀ ಜೀವ ಇರೋ ವಸ್ತು ಅಥವಾ ನಿರ್ಜೀವ ವಸ್ತು ಅಂತ ಮಾತ್ರ ಅನ್ಕೊಳ್ಳಿಕ್ಕೂ ಹೋಗಬೇಡಿ. ಪ್ರತಿಯೊಂದು ನಮ್ಮ ಪ್ರಕೃತಿನಲ್ಲಿರುವಂಥ ಎಲ್ಲ ವಿಚಾರಗಳಲ್ಲೂ ನೀವು ಎಲ್ಲೆಲ್ಲಿ ನಿಮ್ಮ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿ, ಎಲ್ಲಿ ನಾನು ಬದಲಾವಣೆ ಮಾಡ್ಕೊಬೇಕು, ಎಲ್ಲಿ ನಾನು ಹೆಚ್ಚಿಗೆಯನ್ನು ಪಡಿಬೇಕೋ ಆ ಸಮಯದಲ್ಲಿ ಈ ಗುಳಿಕ ಕಾಲವನ್ನು ನೀವು ಉಪಯೋಗಿಸಬಹುದು. ನಾವು ಜ್ಯೋತಿಷ್ಯದಲ್ಲಿ ಮಾತ್ರ ಇನ್ನು ಕೆಲವು ಸಲ ನಿಮ್ಮ ಜಾತಕದಲ್ಲೇ ಲಗ್ನದಲ್ಲೇ ಇತ್ತು ಅಂದರೆ ಏನಾಗತ್ತೆ, 12 ಮನೆಗಳಲ್ಲಿದ್ದರೂ ಏನಾಗತ್ತೆ, ಕೆಲವು ಸಲ ಮೈನಸ್ ಆಗೋದು ಉಂಟು. ಆದರೆ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್, ಹೌದಲ್ವೇ? ಇದು ಮ್ಯಾಥಮೆಟಿಕ್ಸ್ನ ಒಂದು ಸೂತ್ರ. ಆ ಸೂತ್ರವನ್ನೇ ನಾವು ಸರಿಯಾಗಿ ಬಳಸ್ಕೊಂಡಾಗ ನಮಗೆ ಅನುಕೂಲ ಆಗತ್ತೆ. ಇಷ್ಟೇ ಒಂದು ಸೀಕ್ರೆಟ್ಗೆ ಇಷ್ಟೊಂದು ವಿಚಾರ ಹೇಳಿದ್ರ? ಇಲ್ಲ. ಅತ್ಯಂತ ಅದ್ಭುತವಾಗಿರುವಂಥ ಇನ್ನೊಂದು ದೊಡ್ಡ ಸೀಕ್ರೆಟನ್ನು ಹೇಳ್ತೀನಿ. ಆದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ. ನೀವು ಕೋಟ್ಯಾಧಿಪತಿಗಳು ಆಗಬೇಕು ಅಂತ ಇದ್ದರೆ, ಕೋಟ್ಯಾಧಿಪತಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಿವಿಯನ್ನು ನೀವೇರು ಮಾಡ್ಕೊಂಡು ಬೇಕಾದರೂ ಕೇಳೋಣವಾ? ಯಾರಿಗೆ ಆಸೆ ಇರಲ್ಲ ಹೇಳಿ ಕೋಟ್ಯಾಧಿಪತಿ ಆಗಬಾರ್ದು ಅಂತ? ಪ್ರತಿಯೊಬ್ಬರಿಗೂ ಕೂಡ ಕೋಟ್ಯಾಧಿಪತಿ ಆಗಬೇಕು ಅಂತ ಆಸೆ. ಆದರೆ ನಮ್ಮ ಜನ್ಮ ಜಾತಕದಲ್ಲಿ ಇರ್ಬೋದು ಅಥವಾ ನನ್ನ ಹಣೆ ಬರದಲ್ಲಿರ್ಬೋದು, ಇಲ್ಲಿ ಏನಪ್ಪ ಇದು, ನನಗೆ ಆ ಒಂದು ಕೆಪ್ಯಾಸಿಟಿ ಇಲ್ಲ, ನಾನು ಸರಿಯಾಗಿ ಓದಿಲ್ಲ, ಅಥವಾ ನನಗೆ ಜ್ಞಾನ ಇಲ್ಲ, ನನಗೆ ಹಣ ಇಲ್ಲ, ಆದರೂ ಕೂಡ ಹೇಗೆ ನಾನು ಶ್ರೀಮಂತನಾಗ್ಬೋದು, ಹೇಗೆ ನಾನು ಕೋಟ್ಯಾಧಿಪತಿ ಆಗುವಂಥ ಯೋಗ ಇದೆಯಾ? ಅನೇಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಯೋಗಗಳು ಉಂಟು. ಆದರೆ ನಾನು ಅದನ್ನು ಬಿಟ್ಟು ಬೇರೆ ವಿಚಾರವನ್ನು ಹೇಳ್ತಾ ಇದ್ದೀನಿ.
ಒಬ್ಬ ರಾಜಕಾರಣಿಯ ಮಗ ಮತ್ತೊಬ್ಬ ರಾಜಕಾರಣಿ ಆಗ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಅವ್ರ ಮಕ್ಕಳು ಹೊರ ಹೊಮ್ಮುತ್ತಾರೆ. ಇದೆಲ್ಲ ಆಗಿರೋದು ಉಂಟೋ ಇದೆಯಲ್ವೋ? ಸೊ ಎಲ್ಲೆಲ್ಲಿ ಯಾವುದನ್ನು ಅಪ್ಲೈ ಮಾಡಿದ್ರೆ ನಾವು ಆ ಒಂದು ಕೋಟ್ಯಾಧಿಪತಿ ಆಗುವಂಥ ಯೋಗ ಸಿಗತ್ತೆ ಅಂದರೆ ಈ ಒಂದು ಮಾಂದಿಯನ್ನು ನಾವು ಬಳಸ್ಕೊಬೇಕಾಗತ್ತೆ. ಮಾಂದಿಯನ್ನು ಯಾರು ಸರಿಯಾದ ರೀತಿಯಲ್ಲಿ ಬಳಸ್ಕೊತಾರೋ ಅದಕ್ಕೆ ಆದಂಥ ವಿಶೇಷ ಗುಣಗಳು ಉಂಟು. ಮಾಂದಿ ಕ್ಷೇತ್ರ ಅಂತ ಕೂಡ ಇದೆ. ಮಾಂದಿ ಕ್ಷೇತ್ರ ಅನ್ನೋದು ಮಾಂದಿಯ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು. ಅದೇ ರೀತಿಯಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಕೋಟ್ಯಾಧಿಪತಿ ಆಗ್ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಬಂತು ಅಂದರೆ ಇಲ್ಲ. ಮತ್ತೆ ಕೂಡ ಲಾಜಿಕ್ ಅಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಆ ರೀತಿಯಾಗಿ ಯಾವಾಗ ಆ ಮಾಂದಿನಲ್ಲಿ ಇರುವಂಥ ಒಂದು ಕಾರ್ಯಕ್ರಮಗಳನ್ನು ಅಥವಾ ಕೆಲಸಗಳನ್ನು ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಒಂದನೇ, ಸರಿಯಾಗಿರುವಂಥ ಜ್ಯೋತಿಷಿಗಳ ಹತ್ರ ಹೋಗಿ ಆ ಮಾಂದಿ ವಿಚಾರದಲ್ಲಿ ಯಾರು ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಯಾವ ರೀತಿಯಲ್ಲಿ ಮಾಡಬೇಕು. ನಾನು ಹೇಗೆ ಗುಳಿಕ ಕಾಲ ಅಂದರೆ ಗುಳಿಕ ಮತ್ತು ಮಾಂದಿ ಎರಡೂ ಒಂದೇ ಬರುತ್ತೆ. ಆ ಸಮಯದಲ್ಲಿ ಏನು ಮಾಡಿದ್ರೆ ಡಬಲ್ ಆಗತ್ತೆ ಅಂತ ಹೇಳಿದ್ನೋ ಅದೇ ರೀತಿಯಾಗಿ ಕೂಡ ಈ ಮಾಂದಿಯ ಒಂದು ಇರುವಂಥ ಸಮಯದಲ್ಲಿ ನೀವು ಸರಿಯಾದ ವಿದ್ಯೆಯನ್ನು ತಿಳಿದಿರುವಂಥವ್ರ ಹತ್ರ ಈ ಮಾಂದಿಯ ಸಮಯದಲ್ಲಿ ಏನು ಮಾಡಬೇಕು, ಒಂದು ತಮಿಳುನಾಡಲ್ಲಿರುವಂಥ ಕ್ಷೇತ್ರಕ್ಕೆ ಹೋಗಿ ಬರ್ಬೋದು. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೇ ಅದ್ಭುತವಾಗಿರುವಂಥ ಕ್ಷೇತ್ರ, ನಮಗೆಲ್ಲರಿಗೂ ಗೊತ್ತಿರುವಂಥ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ. ಎಲ್ಲರಿಗೂ ಗೊತ್ತೇ ಇದೆ. ಮೊನ್ನೆ ತಾನೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ವಿಜಯ್ ಕೂಡ ಬಂದಿದ್ದರು. ಬಂದೇನು ಮಾಡಿದ್ರು ಎಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿಯಾಗಿ ಸರಿಯಾದ ಜ್ಯೋತಿಷ್ಯವನ್ನು ಬಲ್ಲವರು, ಜ್ಯೋತಿಷ್ಯ ಅಷ್ಟೇ ಅಲ್ಲದೆ ಈ ಮಾಂದಿ ವಿಚಾರದಲ್ಲೂ ಕೂಡ ಅನೇಕ ಗುಪ್ತ ರಹಸ್ಯವಾಗಿರುವಂಥ ತಾಂತ್ರಿಕ ರೆಮಿಡಿ ಅಂತ ಹೇಳ್ತೇನೆ. ಇಲ್ಲಿ ತಾಂತ್ರಿಕ ಅಂದಿದ ತಕ್ಷಣ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲಪ್ಪ. ಎಲ್ಲನೂ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಕೆಲವೊಂದೆಲ್ಲ ಹೆದರಿಸಿ ಎಕ್ಸ್ಪ್ಲಾಯ್ಟೇಷನ್ ಅಂತ ನಾನು ಕರಿತೀನಿ. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಯ ಒಂದು ದೌರ್ಬಲ್ಯವನ್ನು ಇನ್ನೊಬ್ಬ ವ್ಯಕ್ತಿ ಯೂಸ್ ಮಾಡಿಕೊಂಡು ಅದರಿಂದ ಅವನು ಬೇರೆ ರೀತಿ ತನ್ನ ಬೇಳೆಕಾಳುಗಳನ್ನ ಬೇಯಿಸ್ಕೊತಾನೆ. ಹಾಗಾಗಿ ತಂತ್ರ ಅಂದಿದ ತಕ್ಷಣ ಬರೀ ಕೆಟ್ಟದು ವಾಮಾಚಾರ ಅಂತ ಈಗೆಲ್ಲ ಅನ್ಕೊತೀರ. ಇಲ್ಲ, ಸದಾಚಾರ ಕೂಡ ಉಂಟು. ಒಂದು ಚಾಕುವನ್ನು ಹಣ್ಣು ಕಟ್ ಮಾಡಲು ಉಪಯೋಗಿಸಬಹುದು. ಒಬ್ಬ ವ್ಯಕ್ತಿಯನ್ನು ಕೂಡ ತೊಂದರೆ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ವಿವೇಚನೆ ಚಾಕುವಿನಲ್ಲಿ ಇದೆಯಾ? ವಿವೇಚನೆ ಇರುವಂಥದ್ದು ನಿಮ್ಮಲ್ಲಿ. ನೀವು ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅದೇ ರೀತಿಯಾಗಿ ಈ ಮಾಂದಿಯನ್ನು ಸರಿಯಾಗಿ ತಿಳಿದವರಿಂದ ಬಲ್ಲವರಿಂದ ಆ ತಾಂತ್ರಿಕ ರೆಮಿಡೀಸ್ನ ಮಾಡಿ ಕೊಲ್ಲೂರು ಮೂಕಾಂಬಿಕೆಗೆ ಹೋಗುವಂಥದ್ದು ಅಥವಾ ತಮಿಳುನಾಡಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು. ಇಲ್ಲಪ್ಪ ನನಗೆ ತಮಿಳುನಾಡಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ, ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡೋರು, ಇಲ್ಲಿಂದ ನಾನು ಕೊಲ್ಲೂರಿಗೆ ಹೋಗಬೇಕಾ ಅಂತ ಯೋಚನೆ ಮಾಡುವಂಥವರು, ಅದಕ್ಕೂ ಕೂಡ ಪರಿಹಾರವಾಗಿ ನಮ್ಮ ಬೆಂಗಳೂರಿನಲ್ಲೇ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಬೆಂಗಳೂರಿನಲ್ಲಿ ಎಲ್ಲಿ ಅಂತ ತಿಳ್ಕೊಬೇಕು ಅಂದರೆ ಸಣ್ಣದಾಗಿರುವಂಥ ವಿಚಾರ ಇದೆ. ನೀವು ಬಂದು ನೇರವಾಗಿ ನನ್ನ ಭೇಟಿ ಮಾಡಿದ್ರೆ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಬೆಂಗಳೂರು ಬಹಳ ಸಮೀಪದಲ್ಲಿದೆ, ಗುಪ್ತವಾಗಿದೆ, ಯಾರಿಗೂ ಗೊತ್ತಿಲ್ಲದ ಒಂದು ಜಾಗದಲ್ಲಿದೆ. ಸ್ವಲ್ಪ ಹೇಳಬೇಕು ಅಂದರೆ ನೆಲಮಂಗಲದ ಹತ್ತಿರ ಇದೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ನೀವು ಮಾಂದಿಯನ್ನು ಕೂಡ ಅಥವಾ ಅಲ್ಲಿಗೆ ಬರಬೇಕು ಅಂತಿಲ್ಲ, ಕೊಲ್ಲೂರಿಗೆ ಹೋಗ್ಬೋದು. ಮತ್ತು ನೀವು ತಮಿಳುನಾಡಲ್ಲಿರುವಂಥ ದೇವಸ್ಥಾನಕ್ಕೂ ಹೋಗಿ ಸರಿಯಾಗಿ ಮತ್ತು ಬಲ್ಲವರಿಂದ ಸಂಗತಲ್ಲಿ ನಾನು ಹೋಗಿ ಅಂದಿದ ತಕ್ಷಣ ನೀವು ಅಲ್ಲಿ ಹೋಗಿ ಬಂದಿದ ತಕ್ಷಣ ಆ ಗುರುಗಳೇ ನನಗೇನಾಗಲಿಲ್ಲ ಅಂತ ಹೇಳಬೇಡಿ. ಅಲ್ಲಿ ಯಾವ ಸಮಯದಲ್ಲಿ ಹೋಗಬೇಕು, ಯಾವ ಟೈಮಲ್ಲಿ ಹೋದರೆ ಅನುಕೂಲ, ಇದನ್ನೆಲ್ಲವೂ ಕೂಡ ಸರಿಯಾಗಿ ಮಾಹಿತಿ ಬಲ್ಲವರಿಂದ ತಿಳಿದುಕೊಂಡು ಇವತ್ತೇನು ಮಾಡ್ತೀರಾ, ನೆಕ್ಸ್ಟು ಇಂಟರ್ನೆಟ್ ಗೂಗಲ್ನ ಸರ್ಚ್ ಮಾಡಿಬಿಡ್ತೀರ. ಗೂಗಲ್ನ ಸರ್ಚ್ ಮಾಡಿದ್ರು
ಈ ವಿಚಾರ ನಿಮಗೆ ಸಿಗೋದಿಲ್ಲ. ಅದೇ ಹೇಳಿದ್ದು ಸೀಕ್ರೆಟ್ ಅಂತ. ಕೆಲವೊಂದು ಸೀಕ್ರೆಟ್ಸ್ ಆಗಿದೆ. ಆ ಸೀಕ್ರೆಟ್ ಸಮಯದಲ್ಲಿ ಉಪಯೋಗಿಸ್ಕೊಂತು ಅಂದರೂ ಕೂಡ, ನೀವು ಯಾವುದೇ ಉದ್ದಿಮೆ ಮಾಡ್ತಿದ್ರು ಕೂಡ, ತರಕಾರಿ ವ್ಯಾಪಾರ ಮಾಡ್ತಿದ್ರು ಸರಿ, ನಿಮ್ಮ ಸ್ವಂತ ಬಿಸ್ನೆಸ್ ಮಾಡ್ತಿದ್ರು ಸರಿ, ಡಾಕ್ಟರ್ ಆಗಿದ್ರು ಸರಿ, ಲಾಯರ್ ಆಗಿದ್ರು ಸರಿ, CA ಆಗಿದ್ರು ಸರಿ, ಒಂದು ಮಾಲ್ ಇಟ್ಕೊಂಡಿದ್ರು ಸರಿ, ಆರ್ಕಿಟೆಕ್ಟ್ ಆಗಿದ್ರು ಸರಿ, ಸಿವಿಲ್ ಇಂಜಿನಿಯರ್ ಆದರೂ ಸರಿ, ಒಂದು ದೇವಸ್ಥಾನದಲ್ಲೂ ಕೂಡ ಇದ್ದೀರಿ ಅಂದರೂ ಸರಿ, ಯಾವುದೇ ವಿಚಾರದಲ್ಲಿ ನಿಮ್ಮ ಬಿಸ್ನೆಸ್ ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಹಣವನ್ನು ಬರುವಂಥದ್ದು, ಓಕೆ ನಾನು ಇವೆಲ್ಲ ಯಾವುದು ಬಿಸ್ನೆಸ್ ಮಾಡ್ತಾ ಇಲ್ಲ, ನಾ ಮನೆಯ ಗೃಹಿಣಿಗೆ ಏನಾದರೂ ಅನುಕೂಲ ಆಗತ್ತಾ? ಖಂಡಿತವಾಗ್ಲೂ ಗೃಹಿಣಿಯರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಕೆಲವರು ನನ್ನ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗತ್ತಾ ಅಂದರೆ ಎಸ್, ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ. ಇಲ್ಲ ನಾನು ಪ್ರೊಫೆಷ್ನಲ್, ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, IT BTನಲ್ಲೂ ಇದ್ದೀನಿ, ಇಲ್ಲೂ ಕೂಡ ನನಗೆ ಅನುಕೂಲ ಆಗತ್ತಾ? ಎಸ್, ಅಲ್ಲೂ ಆಗತ್ತೆ. ಹುಟ್ಟಿರುವಂಥ ಮಗುಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ನೋಡಿ, ಸಣ್ಣದಾಗಿರೋ ಉದಾಹರಣೆ ಕೊಡ್ತೀನಿ. ಏನಪ್ಪ, ಹುಟ್ಟಿದ ಮಗು ಆಲ್ರೆಡಿ ಹಣದ ಬಗ್ಗೆ ಬರುತ್ತೆ ಅಂದರೆ, ಒಂದು ಹುಟ್ಟಿದ ಮಗು ನೋಡೋದಕ್ಕೆ ಬಂದಾಗ ಆ ಮಗುವಿನ ಬರೀ ಕೈಯಲ್ಲಿ ಹೋಗೋದಿಲ್ಲ, ಎಣ್ಣೆಯನ್ನು ಅದಕ್ಕೆ ನೆತ್ತಿ ಮೇಲೆ ಇಟ್ಟು ಅದರ ಕೈಗೆ ಸ್ವಲ್ಪ ಹಣವನ್ನು ಕೂಡ ಕೊಡ್ತಾರೆ. ಅಂದರೆ ಆ ಸಮಯದಲ್ಲೇ ಕೂಡ ಆ ಮಗುವಿಗೆ ಹಣದ ಒಂದು ಅನುಕೂಲತೆ ಸ್ಟಾರ್ಟ್ ಆಗೋಗಿರುತ್ತೆ. ಜಾತಸ್ಯ ಹುಟ್ಟಿದ ತಕ್ಷಣವೇ ನಾವು ಬರಬೇಕಾದ್ರೇ ನಾವು ಅನೇಕ ವಿಚಾರಗಳನ್ನ ತಂದಿರ್ತೀವಿ. ಮುಂದಿನ ಸಂಚಿಕೆಗಳಲ್ಲಿ ಕುಬೇರ ಬಿಂದು ಅಂತ ಕೂಡ ಮಾತಾಡ್ತೀನಿ. ಅಂದರೆ ನಮ್ಮ ಜಾತಕದಲ್ಲೇ ಕೂಡ ನಮಗೆ ಕುಬೇರನ ಅನುಗ್ರಹ ಇರುವಂಥದ್ದು ಕೂಡ ಇದೆ. ಹಾಗೆ ಮಾಂದಿಯ ವಿಚಾರದಲ್ಲೂ ಕೂಡ ಬರೀ ಕೆಟ್ಟದ್ದು, ಬರೀ ಪ್ರೇತಾತ್ಮ, ಬರೀ ಆಕ್ಸಿಡೆಂಟ್ಸು, ಬರೀ ಅದು ಇದು, ಎಸ್ ಅದೂ ಇದೆ. ಇನ್ನೊಂದು ಮುಖದಲ್ಲೂ ಕೂಡ ಶ್ರೀಮಂತರಾಗುವಂಥ ಯೋಗವನ್ನು ಕೂಡ ಮಾಂದಿ ಕೊಡತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದು ಸೀಕ್ರೆಟ್ ಆಗಿದೆ. ಒಂದು ಸೀಕ್ರೆಟನ್ನು ರಿವೀಲ್ ಮಾಡಿದ್ದೀನಿ. ಬೇರೆ ನಿಮಗಿನ್ನು ಮಾಹಿತಿ ಬೇಕು ಅಂದರೆ, ಭೇಟಿ ಮಾಡ್ತು ಅಂದರೆ, ಅಥವಾ ಗೊತ್ತಿರೋರ ಹತ್ರ ಹೋಗಿ ನೀವು ಮಾಹಿತಿಯನ್ನು ಕಲೆ ಹಾಕ್ತು ಅಂದರೆ, ಕೋಟ್ಯಾಧಿಪತಿ ಆಗುವ ಯೋಗವನ್ನು ಮಾಂದಿ ಮುಖಾಂತರವಾಗಿ ಪಡಿಬೋದು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.